ಹೇಳಿದಾರ ಸರ್ ನೀವು ಶಾಸಕರು ಎಲ್ಲ ಆಶ್ವಾಸನೆ ಕೊಟ್ಟಾರ್ರಿ. ಈಗ ಎಲ್ಲಾರ್ಗು ಒಂದ ಮಾಡ್ಬೇಕಾಗಿತ್ತಲ್ರಿ, ಎಲ್ಲಾರ್ಗು ಒಂದ ಕೊಟ್ ಬಿಡ್ಬೇಕಾಗಿತ್ತಲ್ರಿ ಒಂದೊಂದ್ಸಲ. ಈಗ ಒಬ್ರಿಗೊಂದ್ಸಲ ಅಂದ್ರೆ ನಮಗೂ ಬೇಜಾರಾಗತ್ರಿ. ಅಲ್ಲ ಅದ್ ಹೆಂಗ ಆಗತ್ರಿ ಸರ್? ಪ್ರೈವೇಟ್ ಲ್ಯಾಂಡ್ ಎಲ್ಲಾ ಶಾಂತ್ ಕೊಡ್ರದಾರಿ. ಏರಿಯಾದಾಗನ ಒಬ್ರಿಗಾಗಿ ಒಬ್ರಿಗೆ ಬಿಟ್ರ ನಮಗೂ ಮನಸ್ಸಿಗೆ ಇದು ಸಮಾಧಾನ ಆಗೋದಿಲ್ರಿ. ನಮಗೂ ಪತ್ರ ಬೇಕ್ರಿ. ಆದಷ್ಟು ಬೇಗ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀವಿ. ಉಳಿದಂಥದ್ದು ಸ್ವಲ್ಪ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇರೋದ್ರಿಂದ ಅದನ್ನು ಕೂಡ ಆದಷ್ಟು ಬೇಗ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಸರ್ಕಾರ ಮಟ್ಟದಕ್ಕೆ ಸರ್ಕಾರದ ಒಂದು ಅಧೀನದಲ್ಲಿ ಬರುವಂತೆ ಮಾಡಿ ಆದಷ್ಟು ಬೇಗ ಅದನ್ನ ಹಕ್ಕುಪತ್ರ ವಿತರಿಸುವಂತ ಕೆಲಸ ನಾವು ಇವತ್ತು ಜನ್ನತ್ನಗರದಲ್ಲಿ ಸುಮಾರು 290 ಹಕ್ಕುಪತ್ರಗಳನ್ನ ನಾವು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀವಿ. ಉಳಿದಂಥದ್ದು ಸ್ವಲ್ಪ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇರೋದ್ರಿಂದ ಅದನ್ನು ಕೂಡ ಆದಷ್ಟು ಬೇಗ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಸರ್ಕಾರ ಮಟ್ಟದಕ್ಕೆ ಸರ್ಕಾರದ ಒಂದು ಅಧೀನದಲ್ಲಿ ಬರುವಂತೆ ಮಾಡಿ ಆದಷ್ಟು ಬೇಗ ಅದನ್ನ ಹಕ್ಕುಪತ್ರ ವಿತರಿಸುವಂತ ಕೆಲಸ ನಾವು ಈಗಾಗಲೇ ಟೆಂಡರ್ ಕಾಲ್ ಮಾಡ್ತಾ ಇದ್ವಿ. ವಿತ್ ಇನ್ ಶಾರ್ಟ್ ಪೀರಿಯಡ್ ನಲ್ಲಿ ಹಾಲಿಗೆ ಭೂಮಿ ಪೂಜೆ ಮಾಡ್ತೀವಿ. ಬಂದಾಗ ಸರ್ ಭೂಮಿ ಪೂಜೆ ಮಾಡಿದ್ವಿ ಸರ್. ನಾವು ಹಕ್ಕುಪತ್ರ ಕೊಡ್ತೀವಿ, ಹಕ್ಕುಪತ್ರನು ಕೊಟ್ಟಿದ್ದೀವಿ ಸರ್. ಈಗ ಎಲ್ಲ ಆಗಿದೆ. ಈಗ ಮುಂದಿನ ಸ್ಟೆಪ್ ಸರ್ ಬಾಕಿ ಈಗ ನಮ್ದು ಈ ಭಾಗದಲ್ಲಿ ಉಳಿದಂತಾವು ಯಾವ್ದು ಹಕ್ಕುಪತ್ರ ಪ್ರೈವೇಟ್ ಲ್ಯಾಂಡ್ ನಲ್ಲಿ ಹಕ್ಕುಪತ್ರ ಕೊಡಕ್ ಬರಲ್ಲ. ಆ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಓನರ್ಸ್ ಜೊತೆಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಪ್ರಯತ್ನ ಮಾಡಿ ಅದನ್ನು ಕೂಡ ತಗೊಂಡು ಸರ್ಕಾರ ಅಂತ ಹೇಳಿ ಮಾಡ್ಬಿಟ್ಟು ಅದನ್ನು ಸ್ಲಮ್ ಡಿಕ್ಲೇರ್ ಮಾಡಿ ಅದನ್ನು ಹಕ್ಕುಪತ್ರ ಕೊಡುವಂತದ್ದು. ಮತ್ತು ಸಾಧ್ಯ ಆದ ಮಟ್ಟಿಗೆ ನೆಕ್ಸ್ಟ್ ನಮ್ಮ ಬಜೆಟ್ ನಲ್ಲಿ ಏನಾದ್ರು ಪ್ರಾವಿಷನ್ ಆಯ್ತಂತಂದ್ರೆ ಇಮಿಡಿಯೇಟ್ ಆಗಿ ಈಗಾಗಲೇ ಪ್ರಪೋಸಲ್ ಕಳಿಸ್ತಾ ಇದ್ದೀನಿ. ಈ ಕೆಲವು ಸಣ್ಣ ಮನೆಗಳನ್ನ ತೆಗೆದು ನಮ್ಮ ಕೊಳಚೆ ನಿರ್ಮೂಲನದಿಂದಾನೇ ಮನೆ ಕಟ್ಟುವಂತದ್ದು ಕೂಡ ಕೆಲಸ ಕೈಗೆತ್ಕೊಳ್ಬೇಕಾಗಿದೆ, ಅದು ಮಾಡಬೇಕಾಗಿದೆ. ಮತ್ತು ಈ ಭಾಗದಲ್ಲೆಲ್ಲ ಸರ್ಕಾರಿ ಶಾಲೆ, ಆರೋಗ್ಯ ಕೇಂದ್ರ ಅವನ್ನೆಲ್ಲ ಕೂಡ ಅಪ್ಗ್ರೇಡ್ ಮಾಡ್ಲಿಕ್ಕೆ ಅದನ್ನು ಕೂಡ ಯಾವುದು ಏನ್ ಪೆಂಡಿಂಗ್ ಕೊಡ್ತೀನಿ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಹಿಂದೆಲ್ಲ ಸರ್ವೆ ಆಗಿದೆ. SM ಕೃಷ್ಣನಗರ್ ಮತ್ತು ಸೋನಿಯಾ ಗಾಂಧಿ ನಗರ್ನಲ್ಲಿ ಕೆಲವರೆಲ್ಲ ಬಾಡಿಗೆಗೆ ಕೊಟ್ಟಂತವ್ರು ಅದಾರ ಆ ಪಾರ್ಟಿ. ಅದನ್ನ ಆಕ್ಚುಲಿ ಆ ರೀತಿ ಬರೋದಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಸಾರ್ಟ್ ಔಟ್ ಮಾಡಿ ಅದನ್ನ ಸೆಕೆಂಡ್ ಕೊಡ್ತೀವಿ. ಈಗ ಜಸ್ಟ್ ಈಗ 2013 ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಇದೆ ಸರ್. ಮುಂದೆ ಹಳೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್. ಈಗ ಹೊಸಾದ್ ಕೊಡ್ತಾ ಇದೀರಿ, ಅದನ್ನ ರಿಜೆಕ್ಟ್ ಆಗುತ್ತಾ? ಹೊಸಾದ್ ಮತ್ತೆ ಅದನ್ನ ಹೊಸಾದ್ ಕೊಡ್ತೀರಾ ಸರ್ ನೀವು? ಈಗ ನೋಡ್ರಿ, ಹಳೇದ್ ಹಕ್ಕುಪತ್ರ ಕೊಟ್ರ ಅಂತಂದ್ರೆ ಅದಕ್ಕ ಎಲ್ಲೋ ಒಂದ್ ಕಡೆ ಯಾವ ರೀತಿ ಕೊಟ್ಟಿದಾರ ಗೊತ್ತಿಲ್ಲ. ಕೆಲವೆಲ್ಲ ಅವು ಪ್ರೈವೇಟ್ ಲ್ಯಾಂಡ್ ಆಗಿದ್ದಂತದ್ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದೆಲ್ಲ ಕೋರ್ಟಿಗೆ ಹೋದ್ರೆ ಸ್ಟೇ ಆಗ್ತದೆ. ಅದು ಹಿಂದೆಲ್ಲ ಸ್ವಲ್ಪ
ಪ್ರೊಸೀಜರ್ ಫಾಲೋ ಮಾಡಿಲ್ಲ. ಸ್ಲಮ್ ಬೋರ್ಡ್ಲಿಂದ ಆ ಪ್ರೊಸೀಜರ್ ಎಲ್ಲ ಕೂಡ ಲ್ಯಾಬ್ಸ್ ಆಗಿದೆ. ಅದನ್ನ ಇವಾಗ ಸರಿಪಡಿಸುವಂತ ಕೆಲಸ ಈ ಮಾಡಬೇಕು. ಹೊಸ ಪತ್ರ ನೀವು ಹಕ್ಪತ್ರ ಇಲ್ಲ ಇಲ್ಲ, ಇಲ್ಲಿ ಕೊಟ್ಟಿದ್ದು ಮಾತ್ರ ಹಿಂದೆ ಯಾರು ಕೊಟ್ಟಿಲ್ಲ. ಇದು ನಾವು ಸ್ಲಮ್ ಡಿಕ್ಲೇರ್ ಮಾಡಿ ಹೊಸದಾಗಿ ಅದನ್ನ ಇದು ಮಾಡಿದ್ವಿ, ಪ್ರೊಸೀಜರ್ ಮಾಡಿ ಕೊಟ್ಟಿದ್ವಿ. ಇಲ್ಲಿ ಕೊಟ್ಟಿರ್ಲಿಲ್ಲ, ಬೇರೆ ಕಡೆ ಅಲ್ಲೆಲ್ಲ ಕೊಟ್ಟಿದಾರ. ಅದು ಪ್ರೈವೇಟ್ ಲ್ಯಾಂಡ್ ಇರೋದ್ರಿಂದ ಅದು ಮಾನ್ಯತೆ ಪಡೆದುಕೊಂಡಿರಂಗಿಲ್ಲ. ಅದು ಯಾವ ರೀತಿ ಕೊಟ್ಟಿದಾರ ಅದು ಗೊತ್ತಿಲ್ಲ. ನಮಸ್ಕಾರ ಸರ್, ನಾನು ಈ ವಿಷಯವನ್ನ ಹಕ್ಕುಪತ್ರದ ಬಗ್ಗೆ ನಾನು ಜಿಪಿ ಮೀಟಿಂಗ್ ಅಲ್ಲಿ ಮಾತಾಡಿದ್ದೆ. 2013 ಇವರಿಗೆ ಸಿಕ್ಕಿದೆ, ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಆದ್ರೆ ಅವ್ರ ಮನೆಗಳಿಗೆ ಇನ್ನೂ ನಂಬರ್ ಬಂದಿಲ್ಲ, ಮತ್ತೆ ಡಿಡಿ ಬಣ್ಣನೂ ಮಾಡಿರೋದಿಲ್ಲ. ಅದಕ್ಕಾಗಿ ನಾನು ಕೇಳಿದ್ದೀನಿ, ಮೇಯರ್ ಸಾಹೇಬ್ರು ಇದಕ್ಕೆ ನಾವು ಡಿಸ್ಕಸ್ ಮಾಡಿ ಏನಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮತ್ ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಸಹ ಈ ವಿಷಯವನ್ನು ಹೇಳಿದ ತಕ್ಷಣ ನಾನು ನೋಡಿ ಪ್ರಯತ್ನ ಮಾಡ್ತೀನಿ ಇವರಿಗೂ ಕೊಡಕ್ಕು ಅಂತ ಹೇಳಿ ಹೇಳಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ಬಂದು ಎಲ್ಲರಿಗೂ ಇದು ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಉಳಿದಿದ್ದಂತಹ ಎಲ್ಲಾ ಜನರಿಗೂ ಹಕ್ಕುಪತ್ರವನ್ನ ವಿತರಣೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿ ಇದೆ ಸರ್. ಥ್ಯಾಂಕ್ ಯು. ಅಲ್ಲ ಅದ್ ಹೆಂಗ ಆಗತ್ರಿ ಸರ್? ಪ್ರೈವೇಟ್ ಲ್ಯಾಂಡ್ ಎಲ್ಲಾ ಶಾಂತಿ ಕೊಡ್ರದಾರಿ. ನಾನು ಒಂದ್ ಹೇಳ್ತೀನಿ, ಪ್ರೈವೇಟ್ ಲ್ಯಾಂಡ್ ಇದ್ರು ಸಹಿತ ಇದ್ರಾಗು ಪ್ರೈವೇಟ್ ಲ್ಯಾಂಡ್ ಇದ್ರು ಸಹಿತ 2001 ಅದಾಗ ಘೋಷಣೆ ಆಗಿದೈತಿ. ಏನಂತೇಳಿ ಅದಾಗ ನಮ್ಮ ಸಲ್ಲಮ್ಮರಾಗೆ ಘೋಷಣೆ ಮಾಡಲಾಗಿದೆ ಅಂತೇಳಿ ಈಗ ಫಸ್ಟ್ ಜನ್ನತ್ ನಗರ್ನಲ್ಲಿ ಅದಾಗೆ 1 ಎಕರೆ 20 ಗುಂಟೆ ನಮ್ಮ ಖಬರಸ್ಥಾನ ಅಂತೇಳಿ ಅರ್ಕ ಬಿಟ್ಟು ಅದರದ ಪೈಕಿ 32 ಗುಂಟೆ ಒಂದಾಗಿದೈತಿ, 19 ಗುಂಟೆ ಒಂದಾಗಿದೈತಿ, 33 ಗುಂಟೆ ಆಗೈತಿ. ಇವು 3 ಸೇರ್ಕೊಂಡು 2 ಎಕರೆ 4 ಗುಂಟೆ ಜಮೀನು ಇವ್ರೆಲ್ಲ ಪೂರ ಅದಾಗಿ ನಮ್ಮ ಹಿಂದೂ ಸಮಾಜದಾಗ್ಲಿ ಮುಸ್ಲಿಂ ಸಮಾಜದಾಗ್ಲಿ ಎಲ್ಲಾರ ಒಕ್ಕಟ್ಟಾಗಿ ಅಲ್ಲಿ ಅದಾರ. ಅದಕ್ಕಾಗಿ ಫಸ್ಟ್ ಇವ್ರಿಗಾರಾಗಿ ಸಿಕ್ಕಿದ್ದು 2013 ಹಕ್ಕುಪತ್ರ. ಅದಾಗಿ ಫಸ್ಟ್ ಇವ್ರಿಗಾಗೆ ಸಿಗ್ಬೇಕಾಗಿದ್ದು ಸಿಗ್ಲಿಲ್ಲ. ಆದ್ರೂ ಇರ್ಲಿ, ನಾವು MLA ಸಾಹೇಬರಿಗೆ ಇವತ್ತು ಅವ್ರ ಚೇರ್ಮನ್ ಆಗ್ಯಾರ ನಮ್ ಕೊಡ್ಸೆ ಪ್ರದೇಶದ್ದು. ನಾವು ಅರಾಗ ಮನವಿ ಮಾಡ್ಕೊಂಡಿವಿ. ಈಗ ಇಷ್ಟು ನೀವು 290 ಮಂದಿ ಕೊಟ್ಟಿದ್ರಿ, ಆದ್ರೂ ಇವ್ರಿಗಾರಾಗಿ ಹಕ್ಕುಪತ್ರದಾಗಿ ಹಿಂದಿಂದು ಅದಾಗಿ 2013 ಈ ಹಕ್ಕುಪತ್ರ ಕೊಟ್ಟಿದ್ದು. ಇನ್ನೇನು ನೀವೇನ ಡ್ಯೂಪ್ಲಿಕೇಟ್ ಕೊಟ್ರಿ, ಅದು ಏನ್ ಅಸಲಿ ಅದು ಅಂತ ಹೇಳಿ ನಾವು ಈಗ JP ಮೀಟಿಂಗ್ ಒಳಗ ಇದಕ್ಕರಾಗ ನಾವು ಅರಾಗ ಪ್ರಯತ್ನ ಮಾಡಿವಿ. ಅದಕ್ಕಾಗಿ ನಾವು ಇವ್ರಿಗಾರಾಗಿ ಸಾರ್ವಜನಿಕ ಯಾರಿಗೂ ಆಗಲಿ ಬಿಟ್ಟು ನಾವು ಯಾರು ಕೊಡಕಾರ ಬರಂಗಿಲ್ಲ. ನಾವು ಇವ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. 500 ಜನಕ್ಕೆ ಮನೆಗೆ ಎಷ್ಟು ಮನೆ ಅದಾವ ಎಲ್ಲ ಕೊಡಿಸೋದು ಪ್ರಯತ್ನ ನಾವು ಮಾಡ್ತೀವಿ. ನಮ್ಮ ಚೇರ್ಮನ್ ರವರು ನಮ್ಮ ಪ್ರಸಾದ್ ಅಬ್ಬಾಯಿ ಸಾಹೇಬ್ರು ಅವರು ಅಸ್ವಸ್ಥ ಕೊಟ್ರ ಕೊಡ್ತೀವಿ ಅಂತೇಳಿ ಅಷ್ಟರಾಗಿ ನಾನು 2 ಮಾತು ಮುಗಿಸ್ತಾನೆ.